ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರಲ್ಲಿ ಒಬ್ಬರು. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶುಭಮಂಗಳ, ಮಾನಸ ಸರೋವರ ಮೊದಲಾದ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮಾನಸ ಸರೋವರ ನಿರ್ಮಿಸಿದ ಮಿತ್ರ ವೃಂದ ಮೂವೀಸ್ ನಿರ್ಮಾಪಕರಲ್ಲಿ ಒಬ್ಬರು. ಕನ್ನಡದ ಕಿರುತೆರೆ ವಾಹಿನಿ ಉದಯ ಟಿವಿಯ ನಿರ್ವಾಹಕರಲ್ಲಿ ಒಬ್ಬರಾಗಿದ್ದಾರೆ. ಲಗ್ನ ಪತ್ರಿಕೆ ಚಿತ್ರದ ಸಣ್ಣದೊಂದು ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಶ್ರೀನಾಥ್ ಸುದೀರ್ಘ ಚಿತ್ರರಂಗದಲ್ಲಿ 54 ವರ್ಷಗಳನ್ನು ಪೂರೈಸಿದ್ದಾರೆ. ಇವರು ಪ್ರಖ್ಯಾತ ನಟ CR ಸಿಂಹ ಅವರ ಸಹೋದರರು. ನಟ ಶ್ರೀನಾಥ್ ಅವರು 1982ರಲ್ಲಿ 100 ಚಿತ್ರಗಳನ್ನು ಪೂರೈಸಿದ ನಂತರ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಲಾಯಿತು. ಪ್ರಣಯರಾಜ ಶ್ರೀನಾಥ್ ಅವರ ಮೂಲ ಹೆಸರು ನಾರಾಯಣಸ್ವಾಮಿ. 28 ಡಿಸೆಂಬರ್ 1943ರಂದು ಮೈಸೂರಿನಲ್ಲಿ ರಾಮಸ್ವಾಮಿ ಹಾಗೂ ಲಲಿತಾ ದಂಪತಿಗೆ ಜನಿಸಿದರು. ಶ್ರೀನಾಥ್ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. SJ ಪಾಲಿಟೆಕ್ನಿಕ್ ಬೆಂಗಳೂರಿನಿಂದ ಕಲಾ ಮತ್ತು ವಿಜ್ಞಾನ ಕಾಲೇಜು ಮತ್ತು ಡಿಪ್ಲೊಮೊ ಇನ್ ಸಿನಿಮಾ ಫೋಟೋಗ್ರಫಿ ಮಾಡಿದರು. 1969ರಲ್ಲಿ ನಾಟಕೋತ್ಸವದಲ್ಲಿ ಪಾಲ್ಗೊಂಡಿದ್ದಾಗ ಅವರು ಯುವ ಪ್ರತಿಭಾವಂತ ಧನಾತ್ಮಕ ಸ್ವಭಾವದ ಭರತನಾಟ್ಯ ನರ್ತಕಿ ಗೀತಾ ಅವರನ್ನು MES ಕಾಲೇಜಿನಲ್ಲಿ ಭೇಟಿಯಾದರು. ಅವರ ಪರಿಚಯ ಸ್ನೇಹದಿಂದ ಪ್ರೀತಿಗೆ ತಿರುಗಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಂಡು 1972ರಲ್ಲಿ ಈ ಇಬ್ಬರು ವಿವಾಹವಾದರು. ಡಾಕ್ಟರ್ ಶ್ರೀನಾಥ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರ ಮಗ ರೋಹಿತ್ ಕೂಡ ಜನಪ್ರಿಯ ಬಾಲ ನಟರಾಗಿದ್ದು ಮತ್ತು ಈಗ ವ್ಯಾಪಾರ ನಿರ್ವಹಣೆಯಲ್ಲಿ ಸಲಹೆಗಾರರಾಗಿದ್ದಾರೆ. ರೋಹಿತ್ ಅವರ ಪತ್ನಿ ಮಂಗಳ, ಇವರಿಗೆ ಹಿತ ಎಂಬುವ ಮಗಳಿದ್ದಾಳೆ. ಡಾಕ್ಟರ್ ಶ್ರೀನಾಥ್ ಅವರ ಮಗಳು ಅಮೂಲ್ಯ ಪ್ರತಿಭಾನ್ವಿತ ರಂಗ ಕಲಾವಿದೆ ಮತ್ತು ಫ್ಯಾಷನ್ ಡಿಸೈನರ್. ಅವರು ಬ್ಯಾಂಕ್ ಆಫ್ ಅಮೆರಿಕದಲ್ಲಿ VP ದೀಪಕ್ ಅವರನ್ನು ವಿವಾಹವಾದರು. ಅವರು ತಮ್ಮ ಪುತ್ರಿಯರಾದ ದಿಯಾ ಆರ್ಚಿಸಾ ದಿಶಾರೊಂದಿಗೆ ಅಮೆರಿಕದ ಶಾರ್ಲೆಟ್ನಲ್ಲಿ ವಾಸಿಸುತ್ತಿದ್ದಾರೆ. ಜನಪ್ರಿಯ ಸೆಲೆಬ್ರಿಟಿಯಾಗಿದ್ದರೂ ಈ ಹಿರಿಯ ನಟ ತನ್ನ ದಯೆ, ನಮ್ರತೆ, ಸಮಗ್ರತೆ ಹೆಸರುವಾಸಿಯಾಗಿದ್ದಾರೆ. ಅತ್ಯಂತ ಸರಳವಾದ ಜೀವನವನ್ನು ನಡೆಸುತ್ತಾರೆ. ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವ ಕಡೆಗೆ ಅವರ ಸರಳತೆ ಮತ್ತು ಸಹಾನುಭೂತಿಯನ್ನು ವಿವರಿಸಲು ಪದಗಳೇ ಇಲ್ಲ. ಶ್ರೀನಾಥ್ ಅವರು ಚಲನಚಿತ್ರ, ದೂರದರ್ಶನ ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಾ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಶ್ರೀನಾಥ್ ಅವರು ಚಿತ್ರರಂಗದಲ್ಲಿ 50 ವರ್ಷಗಳು ಪೂರೈಸಿದ್ದು ಅಲ್ಲದೆ ವಿವಾದಗಳಿಂದ ಮುಕ್ತರಾದ ಕೆಲವೇ ನಟರುಗಳಲ್ಲಿ ಒಬ್ಬರು. ಚಿತ್ರರಂಗ ಮತ್ತು ಸಮಾಜದಲ್ಲಿ ಅಜಾತ ಶತ್ರು ಎಂಬ ಬಿರುದನ್ನು ಪಡೆದಿದ್ದಾರೆ. ಅವರು ಸಮಾಜದಲ್ಲಿ ಬಹಳ ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು 8ನೇ ವಯಸ್ಸಿನಲ್ಲಿ ರಂಗಭೂಮಿ ನಾಟಕ ಪ್ರದರ್ಶನಗಳನ್ನು ನೀಡಲು ಆರಂಭಿಸಿದಾಗ ಅವರ ನಟನೆಯ ಉತ್ಸಾಹ ಆರಂಭವಾಯಿತು. ಅವರು ರಂಗಭೂಮಿಯ ಅನುಭವವು ಪ್ರಭಾತ್ ಕಲಾವಿದರೊಂದಿಗೆ ಹಾಗೂ ನಟರಂಗ ಇನ್ನಿತರ ವೇದಿಕೆಯೊಂದಿಗೆ ಆರಂಭವಾಯಿತು. ಅವರು ತಮ್ಮ ಚಿಕ್ಕ ದಿನಗಳಲ್ಲಿ ನ್ಯಾಷನಲ್ ಕಾಲೇಜಿನ ಹಿಸ್ಟ್ರಿಯಾನೆಕ್ಸ್ ಕ್ಲಬ್ ಮತ್ತು ಪ್ರಭಾತ್ ಕಲಾವಿದರುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಡಾಕ್ಟರ್ ಶ್ರೀನಾಥ್ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಲ್ಲಿ ಅವರು 1966ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಲಗ್ನ ಪತ್ರಿಕೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂತರ 1969ರಲ್ಲಿ SNKA ಶಾರಿ ಅವರ ನಿರ್ದೇಶನದಲ್ಲಿ ಮಧುರ ಮಿಲನ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದರು. ನಂತರ ಹಿಂತಿರುಗಿ ನೋಡದ ಶ್ರೀನಾಥ್ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿ ಚಿತ್ರರಂಗದಲ್ಲಿ ಜನಪ್ರಿಯ ನಾಯಕರಾದರು. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶುಭಮಂಗಳ ಚಿತ್ರವು 1975ರಲ್ಲಿ ಅವರನ್ನು ಸ್ಟಾರ್ ಮಾಡಿದಾಗ ಒಂದು ಮಹತ್ವದ ಮೈಲಿಗಲ್ಲನ್ನು ಪಡೆಯಿತು. ಚಲನಚಿತ್ರದ ಹಾಡುಗಳು ಅತ್ಯಂತ ಜನಪ್ರಿಯವಾದವು ಮತ್ತು ಅವು ಇಂದಿಗೂ ಕನ್ನಡದ ಅತ್ಯಂತ ಜನಪ್ರಿಯ ಚಿತ್ರ ಮತ್ತು ಹಾಡುಗಳು ಎಂದು ಮನ್ನಣೆ ಪಡೆದುಕೊಂಡಿವೆ. ಕನ್ನಡ ಚಲನಚಿತ್ರ ರಸಿಕರು ಶ್ರೀನಾಥ್ ಅವರಿಗೆ ಪ್ರಣಯ ರಾಜ ಎಂಬ ಬಿರುದನ್ನು ನೀಡಿದರು. ನಂತರ ಅವರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಇಮೇಜ್ ಬಂದಿತು. ಕನ್ನಡದ ಉದ್ಯಮದ ಇತಿಹಾಸದಲ್ಲಿ ಶ್ರೀನಾಥ್ ಮಂಜುಳಾ ಜೋಡಿಯನ್ನು ಅತ್ಯಂತ ಯಶಸ್ವಿ ಜೋಡಿ ಎಂದು ಗುರುತಿಸಲಾಯಿತು. ಶ್ರೀನಾಥ್ ಮಂಜುಳಾ ಇಬ್ಬರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಂತರ ಶ್ರೀನಾಥ್ ಯಶಸ್ವಿಯಾಗಿ 100 ಚಿತ್ರಗಳನ್ನು ಪೂರೈಸಿದರು. ಈ ಸಮಯದಲ್ಲಿ ಶ್ರೀನಾಥ್ ಅವರಿಗೆ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಕನ್ನಡ ಚಿತ್ರರಂಗದಲ್ಲಿ 2ನೇ ಶತ ಚಿತ್ರ ನಟರಾಗಿ ಶ್ರೀನಾಥ್ ನೆಲೆಯೂರಿದ್ದಾರೆ. 100 ಚಿತ್ರಗಳನ್ನು ಪೂರೈಸಿದ ನಂತರ ಶ್ರೀನಾಥ್ ಅವರಿಗೆ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಲಾಯಿತು. ಶ್ರೀನಾಥ್ ಅವರು ಇದುವರೆಗೂ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪೋಷಕ ನಟ, ಸಹಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಅವರು ತಮ್ಮ ಪತ್ನಿಯ ಜೊತೆಗೆ 5 ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ 2 ಮಾನಸ ಸರೋವರ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳನ್ನು ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಮಾಡಿದ್ದಾರೆ. ಶ್ರೀನಾಥ್ ಅವರು ಕರ್ನಾಟಕ ಚಿತ್ರರಂಗದ ಪ್ರಮುಖ ನಿರ್ದೇಶಕರಾದ YR ಸ್ವಾಮಿ, ಗೀತಪ್ರಿಯ, ಶೇಷಗಿರಿರಾವ್, ಪುಟ್ಟಣ್ಣ ಕಣಗಾಲ್,
KSL ಸ್ವಾಮಿ ಮತ್ತು ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕರಾದ K ಬಾಲಚಂದರ್, ಭೀಮ್ ಸಿಂಗ್, ಶ್ರೀಧರ್, KS ಪ್ರಕಾಶ್ ರಾವ್ ಮತ್ತು ಅನೇಕ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಶ್ರೀನಾಥ್ ಅವರ ಚಲನಚಿತ್ರ ಗೀತೆಗಳು ಶ್ರೀ ಮುರಳಿ ಬಾಲಕೃಷ್ಣ, SP ಬಾಲಸುಬ್ರಹ್ಮಣ್ಯಂ, PB ಶ್ರೀನಿವಾಸ್ ಮತ್ತು KJ ಯೇಸುದಾಸ್ ಅವರಂತಹ ಖ್ಯಾತ ಗಾಯಕರು ಹಾಡಿದ್ದಾರೆ. ಅವರ ಅನೇಕ ಹಾಡುಗಳನ್ನು ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ಇಳಿಯರಾಜ ಮತ್ತು ಸತ್ಯಂ ಮುಂತಾದ ಸಂಗೀತ ಪಟುಗಳು ರಚಿಸಿದ್ದಾರೆ. ಅವರ ಹಾಡುಗಳ ಸಾಹಿತ್ಯವನ್ನು ಜನಪ್ರಿಯ ಕವಿಗಳಾದ KS ನರಸಿಂಹಸ್ವಾಮಿ, RN ಜಯಗೋಪಾಲ್, ಚಿ ಉದಯಶಂಕರ್, GS ಶಿವರುದ್ರಪ್ಪ, ಗೀತಪ್ರಿಯ, MN ವ್ಯಾಸರಾವ್ ಅನೇಕರು ರಚಿಸಿದ್ದಾರೆ. ಶ್ರೀನಾಥ್ ಅವರಿಗೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಮತ್ತು ಬಿರುದುಗಳು ಬಂದಿವೆ. ಪ್ರಣಯರಾಜ ಅಭಿನಯದ ಚಕ್ರವರ್ತಿ, ಕಲಾಶ್ರೀ ಬಿರುದುಗಳನ್ನು ಶ್ರೀನಾಥ್ ಹೊಂದಿದ್ದಾರೆ. ಶ್ರೀನಾಥ್ ಅವರು 70ರ ದಶಕದಲ್ಲಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಸಕ್ಸಸ್ ಕಂಡಿದ್ದರಿಂದ ಅವರ ಅದ್ಭುತ ಅಭಿನಯಕ್ಕಾಗಿ ಪ್ರಣಯರಾಜ ಎಂಬ ಬಿರುದನ್ನು ಕನ್ನಡ ಚಲನಚಿತ್ರ ರಸಿಕರು, ಅಭಿಮಾನಿಗಳು ನೀಡಿರುತ್ತಾರೆ. ನಟ ಶ್ರೀನಾಥ್ ಡಾಕ್ಟರ್ ರಾಜ್ಕುಮಾರ್ ನಂತರ 2ನೇ ಶತ ಚಿತ್ರನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಂತ ಕಾರಣ 1982ರಲ್ಲಿ 100 ಚಿತ್ರಗಳನ್ನು ಶ್ರೀನಾಥ್ ಪೂರೈಸಿದ್ದರಿಂದ ಹಾಗೂ ಬಹು ಬೇಡಿಕೆಯ ನಟ ಆಗಿದ್ದರಿಂದ ಅದ್ಭುತ ನಟನೆ ನೀಡುತ್ತಿದ್ದರಿಂದ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡುತ್ತಾರೆ. ಕಲಾಶ್ರೀ ಎಂಬ ಬಿರುದು ಕೂಡ ಶ್ರೀನಾಥ್ ಅವರಿಗಿದೆ. 2008ರಲ್ಲಿ ದಿ ಓಪನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯವರಿಂದ ಡಾಕ್ಟರೇಟ್ ಪದವಿ ಸಹ ಶ್ರೀನಾಥ್ ಅವರಿಗೆ ಬಂದಿದೆ. 2013-14ರ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನ ಪ್ರಶಸ್ತಿಗಾಗಿ ಶ್ರೀನಾಥ್ ಅವರಿಗೆ ಈ ಕೊಡುಗೆಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. 2016ರಲ್ಲಿ ಕುಂದನ್ ಪ್ರಶಸ್ತಿ ಬೆಂಗಳೂರು ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ಅಪ್ಪಾಜಿ ಸೌಹಾರ್ದ ಪ್ರಶಸ್ತಿ ಸಹ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಕಡೆಯಿಂದ ಶ್ರೀನಾಥ್ ಅವರಿಗೆ ದೊರಕಿದೆ. 2013ರ ಮಾಧ್ಯಮ ಸನ್ಮಾನ ದರ್ಶಕ ಪ್ರಶಸ್ತಿ ದೂರದರ್ಶನ ಮತ್ತು ಮಾಧ್ಯಮಗಳಲ್ಲಿ ಅವರ ಕೊಡುಗೆಗಾಗಿ ನೀಡಿದ್ದಾರೆ. 2007ರಲ್ಲಿ ಸುಜಯಶ್ರೀ ಪ್ರಶಸ್ತಿ, ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಂತ್ರಾಲಯದ ವತಿಯಿಂದ ಪ್ರಶಸ್ತಿ, 1999ರಲ್ಲಿ ಟಿಪ್ಪು ಪ್ರಶಸ್ತಿ ಕನ್ನಡ ಸೇನೆ ವತಿಯಿಂದ, 2003ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 2016ರಲ್ಲಿ ತಾಮ್ರ ಮಾನವ ಹಕ್ಕಿನ ಪುರಸ್ಕಾರ, 2016ರ ಮಾನವೀಯತೆಯ ಶ್ರೇಷ್ಠ ಕ್ಷೇತ್ರದಲ್ಲಿ ಸಾರ್ಕ್ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘದಿಂದ ರಾಜ್ಯ ಪ್ರಶಸ್ತಿ, 2018ರಲ್ಲಿ ಮುರುಘಾಶ್ರೀ ಪ್ರಶಸ್ತಿ ಚಿತ್ರದುರ್ಗ ಮುರುಘಾ ಮಠದಿಂದ, 1999ರಲ್ಲಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಿಂದ ಪ್ರಶಸ್ತಿ, 1998ರಲ್ಲಿ ಜೀವಮಾನ ಸಾಧನ ಪ್ರಶಸ್ತಿಗಾಗಿ ನಾಕೌಟ್ ಉದಯ ಚಲನಚಿತ್ರ ಪ್ರಶಸ್ತಿ, 1998ರ R ನಾಗೇಂದ್ರ ರಾವ್ ಪ್ರಶಸ್ತಿ ಚಲನಚಿತ್ರಗಳ ಉತ್ತಮ ಸೇವೆಗಾಗಿ ಚೆನ್ನೈನಲ್ಲಿ ಪ್ರಸ್ತುತಪಡಿಸಲಾಯಿತು. 1998ರಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ, 1997ರಲ್ಲಿ ಕೆಂಪೇಗೌಡ ಪ್ರಶಸ್ತಿ, 1993ರಲ್ಲಿ ಮಾನವ ಮೌಲ್ಯಗಳು ಮತ್ತು ರಾಷ್ಟ್ರೀಯ ಏಕೀಕರಣ ಶ್ರೀಮಂತಗೊಳಿಸುವುದಕ್ಕಾಗಿ ಇಪಿಯಿಂದ ಉದ್ಯೋಗ ಶ್ರೇಷ್ಠ ಪ್ರಶಸ್ತಿ, 1989ರಲ್ಲಿ ವಿಜಯರತ್ನ ಪ್ರಶಸ್ತಿ, 1987ರಲ್ಲಿ ರೋಟರಿ ಎಲೆಕ್ಷನ್ ಪ್ರಶಸ್ತಿ, 1983ರಲ್ಲಿ ಮಾನಸ ಸರೋವರದಲ್ಲಿನ ಅಭಿನಯಕ್ಕಾಗಿ ಚಲನಚಿತ್ರ ಅಭಿಮಾನಿಗಳಿಂದ ಅತ್ಯುತ್ತಮ ನಟ ಪ್ರಶಸ್ತಿ, 1983ರಲ್ಲಿ ಕಲಾವೇದಿಕೆ ಪ್ರಶಸ್ತಿ, 1981ರಲ್ಲಿ ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ನಟ ಪ್ರಶಸ್ತಿ, 1983ರಲ್ಲಿ ಕಲಾವೇದಿ ಪ್ರಶಸ್ತಿ, 1981ರಲ್ಲಿ ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, 1978ರಲ್ಲಿ ಭಕ್ತ ಶಿರೋಮಣಿ ಪ್ರಶಸ್ತಿ, 1976ರಲ್ಲಿ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಪ್ರಶಸ್ತಿ ಬೆಸುಗೆ ಚಿತ್ರಕ್ಕಾಗಿ, 2003ರಲ್ಲಿ ಕೈಲಾಸಂ ಪ್ರಶಸ್ತಿ, 2003ರಲ್ಲಿ ಸಿಲ್ವರ್ ಕ್ರೌನ್ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ಪ್ರಶಸ್ತಿ, 2007ರಲ್ಲಿ ಸ್ನೇಹಜೀವಿ ಪ್ರಶಸ್ತಿ, 2012ರಲ್ಲಿ ಸುವರ್ಣ ಟಿವಿಯಿಂದ ಜೀವಮಾನ ಸಾಧನ ಪ್ರಶಸ್ತಿ, 2012ರಲ್ಲಿ ಉದಯ ಟಿವಿ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ, 2003ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕಲಾರತ್ನ ಪ್ರಶಸ್ತಿಗಳು, ಇನ್ನೂ ಅನೇಕ ಪ್ರಶಸ್ತಿ ಬಿರುದುಗಳು ಶ್ರೀನಾಥ್ ಅವರಿಗೆ ಲಭಿಸಿವೆ. ಇಷ್ಟು ಶ್ರೀನಾಥ್ ಅವರ ಒಂದು ಅದ್ಭುತ ಚಿಕ್ಕ ಸ್ಟೋರಿ. ಈ ಸ್ವಾರಸ್ಯಕರ ಸಂಗತಿಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.